ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ದಾಲ್ ಕಿಚಡಿ ಮಾಡಾಕತ್ತೀನಿ. ಭಾಳ ಮಸ್ತ್ ಆಗಿರ್ತೈತಿ. ದಾಲ್ ಕಿಚಡಿಯನ್ನ ನೀವು ಇದೇ ಥರ ಮಾಡಿ ನೋಡ್ರಿ. ಭಾಳ ಮಸ್ತಾಗೆ ನೀವು ಊಟ ಮಾಡ್ಬೋದು. ಯಾಕಂದ್ರೆ ಈಗ ನೋಡ್ರಿ, ನಾ ರೈಸನ್ನು ಮಾಡ್ಕೊಂಡನಿ, ಬ್ಯಾಳಿನೂ ಮಾಡ್ಕೊಂಡನಿ. ರೈಸ ಬ್ಯಾಳಿ ಎರಡೂ ಮಾಡ್ಕೊಂಡು ಏನು ಮಾಡ್ಕೊಂಡನಿ ಅಂದ್ರೆ, ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ರೀ, ಅದನ್ನು ಮಾಡಿಟ್ಕೊಂಡನಿ. ಅದಕ್ಕೆಲ್ಲ ಅಲ್ಲ, ಬೆಳ್ಳುಳ್ಳಿ ಅವೆಲ್ಲ ಹಾಕೈತ್ರಿ. ಭಾಳ ಮಸ್ತಾಗಿರ್ತೈತಿ. ಜೀರಿಗೆ, ಉಪ್ಪ ಎಲ್ಲ ಹಾಕಿ ಮಾಡಿದ್ದೈತದು. ಈಗ ನೋಡ್ರಿ, ಇದನ್ನ ನಾನು ಕಿಚಡಿ ಮಾಡಕ್ಕೆ ತುಪ್ಪ ಹಾಕೊಳಕ್ತಾನ್ರಿ. ತುಪ್ಪ ಹಾಕೊಂಡು ಈಗ ತುಪ್ಪದಾಗನ ಅದನ್ನು ಕಿಚಡಿ ಮಾಡ್ಬೇಕಾಗ್ತತಿ. ಈಗ ನಾನು ಅದಕ್ಕೆ ತುಪ್ಪ ಹಾಕೊಂಡು ಸ್ವಲ್ಪ ಜೀರಿಗೆನೂ ಹಾಕೊಳಕ್ತಾನ್ರಿ. ಈಗೆಲ್ಲ ಕುಟ್ಟಿದ್ದನ್ನು ಹಾಕೋಬೇಕ್ರಿ. ಅದಕ್ಕೆ ಜೀರಿಗೆ ಕುಟ್ಟಿದ್ದು ಅವನ್ನೆಲ್ಲ ಹಾಕೊಂಡು ಬೆಳ್ಳುಳ್ಳಿದು ಇರ್ತೈತಲ್ರಿ, ಅದನ್ನು ಹಾಕೋಬೇಕು. ಭಾಳ ಮಸ್ತ್ ಆಕತಿ. ಇದು ಶುಂಠಿ ಪುಡಿನೂ ಹಾಕೋಬೇಕ್ರಿ, ಹಸಿ ಶುಂಠಿ. ಆಮೇಲೆ ಸ್ವಲ್ಪ ಒಗ್ಗರ್ನಿಗೆ ಈರುಳ್ಳಿನೂ ಹಾಕೊಂಡನಿ, ಖಾರ ಹಾಕೊಂಡನ್ರಿ, ಅರ್ಶಿನ ಪುಡಿ ಹಾಕೋಬೇಕು. ಅರ್ಶಿನ ಪುಡಿ ಹಾಕೋಬೇಕ್ರಿ. ಸ್ವಲ್ಪ ಖಾರ ಅಂದ್ರೆ ನಾ ಹಸಿಮೆಣಸಿನ್ಕಾಯಿ ಹಾಕೊಂಡ, ನೀವು ಬೇಕಾದ್ರೆ ಇದ್ರದ್ದು ಒಂದು ಸ್ವಲ್ಪ ಹಾಕಿ ಅದನ್ನೂ ಹಾಕೋಬೋದ್ರಿ. ಯಾವ್ದು ನಿಮಗೆ ಟೇಸ್ಟ್ ಬರ್ತೈತೆ ಹಂಗೆ ಮಾಡ್ಕೋಬೋದ್ರಿ. ಆದ್ರೆ ಬ್ಯಾಳಿ ರೈಸ ಎರಡೂ ಬೇಕ್ರಿ. ಅದಕ್ಕೆ ಅದ ಮಹತ್ವದ್ರಿ. ಬ್ಯಾಳಿ ರೈಸ ಇದ್ದ ತುಪ್ಪದಾಗ ಮಾಡಿದ್ರಂದ್ರೆ ಇದು ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗತ್ತೆ ರೀ. ಈಗ ನೋಡ್ರಿ, ರೈಸ ಬ್ಯಾಳಿ ಎರಡೂ ಅದಾವಿಲ್ರಿ. ಈಗ ಅನ್ನ ಹಾಕೈತಿದ್ದಕ್ಕೆ ತುಪ್ಪದಾಗ ಒಗ್ಗರಣೆ ಒಳಗೆ ಸ್ವಲ್ಪ ಒಗ್ಗರಣೆ ಹಾಕಿ ಅದಕ್ಕೆ ನಾನು ಏನು ಮಾಡ್ಕೊಳಕ್ತೇನೆ ಅಂದ್ರೆ ಸ್ವಲ್ಪ ಬೇಳೆನೂ ಹಾಕೊಳಕ್ತೇನೆ. ಅದರಷ್ಟು ಅನ್ನದಷ್ಟನ ಪ್ರಮಾಣ ಬ್ಯಾಳೆ ಇರ್ಬೇಕ್ರಿ. ನೀವು ಎಷ್ಟರ ಮಾಡಿರಿ ಅನ್ನ, ಅದ ಪ್ರಮಾಣದಾಗ ಒಂದಿಷ್ಟು ಬ್ಯಾಳೆ ಮಾಡ್ಕೋಬೇಕ್ರಿ. ಅದನ್ನು ಮಾಡ್ಕೊಂಡು ಎರಡನ್ನೂ ಸೇಮ್ ಆಗಿ ಮಿಕ್ಸ್ ಮಾಡಿ ಚಂದಂಗೆ ಅದನ್ನ ಕುದಿಸ್ಬೇಕ್ರಿ. ಈಗ ನೋಡ್ರಿ, ಇದಕ್ಕೆ ನೀರು ಹಾಕೊಳಕ್ತಾನೆ. ಅನ್ನ ಬೇಳೆ ಎರಡೂ ಹಾಕೈತಿ, ತುಪ್ಪನೂ ಹಾಕಿ ಒಗ್ಗರಣೆನೂ ಹಾಕೊಂಡೈತ್ರಿ. ಈಗ ಅದಕ್ಕೆ ಏನು ಮಾಡಾಕ್ತಾನೆ ಅಂದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟ ನಾ ಇಲ್ಲಿ ಹಾಕೊಳಕ್ತೇನೆ. ನೀವು ಖಾರ ಬೇಕಾದರೂ ಹಾಕೋಬೋದು. ಈಗ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ಅದು ಟೇಸ್ಟ್ ಭಾಳ ಬರ್ತೈತಿ. ಅದಕ್ಕೆ ಹಾಕೊಂಡು ಸ್ವಲ್ಪ ನಾನು ಟೊಮೆಟೊ ಸಣ್ಣಗೆ ಹೊಳ್ಕೊಂಡ್ರಿ, ಅವನು ಇದಕ್ಕೆ ಹಾಕೊಳಕ್ತಾನೆ ರೀ. ಹಾಕೊಂಡಾದ್ಮೇಲೆ ನಾನು ಅನ್ನಕ್ಕೂ ಉಪ್ಪು ಹಾಕಿರ್ತೈತಿ, ಇದು ನೋಡಿ ಹಾಕ್ರಿ. ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಬೇಕಾಕತ್ರಿ. ನೋಡಿರಿ, ಈಗ ಎಲ್ಲ ಟೊಮೆಟೊನೂ ಹಾಕೈತಿ ಮತ್ತು ಹಸಿ ಖಾರ ಹಾಕೈತ್ರಿ. ಇವೆಲ್ಲ ಹಾಕಿ ಅದನ್ನು ಏನು ಮಾಡ್ಬೇಕಂದ್ರೆ ಅನ್ನ ಮತ್ತು ಬ್ಯಾಳೆಯನ್ನು ಹಾಕಿದ್ದನ್ನು ಏನು ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕ್ರಿ ಅದನ್ನ. ಈಗೆಲ್ಲನೂ ಈಗ ಟೇಸ್ಟಿಗೆ ನಿಮಗೆ ಏನು ಬೇಕು ಎಲ್ಲ ಹಾಕೋರಿ, ಹುಳಿ ಖಾರ ಅದು ಎಲ್ಲ ಹಾಕೊಂಡು ಏನು ಮಾಡ್ಬೇಕಂದ್ರೆ ಇದನ್ನು ಅನ್ನ ಕುದಿಸ್ಬೇಕ್ರಿ ಚೆನ್ನಾಗಿ. ಎರಡೂ ಮಿಕ್ಸ್ ಆಗ್ಬೇಕ್ರಿ. ಒಂದು ಸ್ವಲ್ಪ ಮುಚ್ಚಿಡೋಣ್ರಿ, ಅದು ಕುದ್ದು ಬಿಡ್ತೈತೆ ಅನ್ನ. ನೋಡಿರಿ, ಈಗ ಮುಚ್ಚಿಟ್ಟನ್ನು ನಾನು ಕಿಚಡಿ ಮಾಡಕ್ಕೆ ಇಟ್ಟತ್ರಿ. ನೋಡಿರಿ, ಕಿಚಡಿ ಕುದಿಯಾಕತ್ತೈತೆ ನೋಡ್ರಿ. ಈಗ ಕಿಚಡಿ ಅಂದ್ರೆ ಅನ್ನ ಬ್ಯಾಳೆ ಕೂಡಿಸಿ ಅದಕ್ಕೊಂದು ಹಿಂಗೆ ಹಾಕೋದಕ್ಕಿನ್ನ ಕಿಚಡಿ ಅತ್ತಾರ್ರಿ. ನೋಡ್ರಿ, ಈಗ ತುಪ್ಪದಾಗನ ಅದನ್ನು ಮಾಡ್ಬೇಕ್ರಿ. ತುಪ್ಪ ಹಾಕಿ ಮಾಡೋದ್ರಿಂದ ತುಪ್ಪದ ಘಮನೂ ಬರ್ತೈತಿ, ಕಿಚಡಿ ಭಾರಿ ಆಕತ್ರಿ. ಕಿಚಡಿ ತಿನ್ನಕ್ಕೆ ಅದೊಂದು ಭಾಳ ಟೇಸ್ಟ್ ರೀ. ಅದು ಕಿಚಡಿ ತಿನ್ನಕ್ಕೆ. ಇದನ್ನು ಸಪ್ಪಂದೂ ಮಾಡ್ತಾರ್ರಿ, ಖಾರ ಹಾಕ್ಲಾರ್ದ ಮಾಡಿ ಸಾಂಬಾರು ಮಾಡ್ಕೋತಾರೋ, ಈ ಥರನೂ ಮಾಡ್ತಾರೆ. ನೋಡ್ರಿ, ಎಷ್ಟು ಮಸ್ತಾಗಿರುವಂಥ ಒಂದು ಕಿಚಡಿ ರೆಡಿ ಆಗೈತ್ರಿ. ಭಾಳ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ತಿಂದ್ರೆ ಹೊಟ್ಟಿನ ತುಂಬಿಬಿಡ್ತೈತಿ ರೀ, ಅಷ್ಟು ಟೇಸ್ಟ್ ಆಗಿರ್ತೈತಿ. ಮತ್ತು ಮ್ಯಾಲೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ಬೇಕ್ರಿ. ಇದು ಹೊಟ್ಟಿಗಂತೂ ಭಾಳ ಬೆಸ್ಟ್ ರೀ ಇದು. ಯಾಕಂದ್ರೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ಟಿವಂದ್ರೆ ಭಾಳ ಇಷ್ಟ ಆಗುತ್ತೆ ರೀ. ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ಇದು, ಮಕ್ಕಳಿಗೆ ದೊಡ್ಡವ್ರಿಗದು ಎಲ್ಲನೂ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಅನ್ನ ಸಾರನೂ ತಿನ್ನೋದಕ್ಕಿಂತನೂ ಇದು ಬೇರೆ ಅನ್ನಿಸ್ತದೆ, ಸ್ವಲ್ಪ ವೆರೈಟಿ ಅನ್ನಿಸ್ತದೆ ರೀ. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕ್ತೀನಿ. ಕಿಚಡಿಯನ್ನು ಭಾಳ ಭಾರಿಯಾಗಿರುವಂಥ ಕಿಚಡಿಗೆ ರೆಡಿ ಆಗೈತ್ರಿ. ಇದಕ್ಕೆ ನಾವು ಒಂದು ಸ್ವಲ್ಪ ಒಗ್ಗರಣೆ ಹಾಕೊಳಕ್ತಾನೆ. ಇದಕ್ಕೆ ಒಗ್ಗರಣೆ ಹಾಕೊಂಡು ಇದನ್ನ ನಾನು ನಿಮ್ಗೆ ಸರ್ವ್ ಮಾಡಿ ತೋರ್ಸಾಕ್ತೀನಿ. ನೀವು ಇದೇ ಥರ ಕಿಚಡಿಯನ್ನು ಮಾಡಿ ಊಟ ಮಾಡಿದ್ರಂದ್ರೆ ಹೊಟ್ಟೆ ಶಾಂತ ಇರ್ತೈತೆ ರೀ. ಅಷ್ಟು ಬೆಸ್ಟ್ ಇರ್ತೈತಿ ಇದು ಕಿಚಡಿ.